कर्नाटक के धारवाड़ जिले के हुबली धारवाड़ नगर पुलिस द्वारा हले हुबली पुलिस स्टेशन क्षेत्र में एक नाबालिग लड़की से छेड़छाड़ की घटना मीडिया में सामने आई थी और इसके बारे में वीडियो भी सोशल मीडिया पर प्रसारित किए गए थे। इस घटना के संबंध में लड़की के माता पिता द्वारा दर्ज कराई गई शिकायत के अनुसार हेल हुबली पुलिस स्टेशन में BNS और पोस्को अधिनियम के तहत मामला दर्ज किया गया था और हेल हुबली पुलिस स्टेशन इंस्पेक्टर SH हल्लूर के नेतृत्व में स्टाफ सदस्यों की एक टीम का गठन किया गया था। मामला दर्ज होने के बाद 2 घंटे के भीतर ही मुख्य आरोपी अयोध्या नगर हले हुबली निवासी शुभम तड़ासा और महबूबा हितलामानी को गिरफ्तार कर लिया गया और अपराध में इस्तेमाल किए गए 6 मोबाइल फ़ोन और 1 दुपहिया वाहन जब्त कर लिया गया। उक्त लड़की के साथ छेड़छाड़ करने में इन दोनों आरोपियों का सहयोग करने वाले सागर साताम पते को और साथ ही में श्रीवास्तव बेडिगेरी और सचिन नरेंद्र को भी गिरफ्तार कर अदालत में पेश किया गया और इससे पहले शुभम तड़ासा के खिलाफ कसाबापेट और हले हुबली पुलिस स्टेशनों में 2 मामले भी दर्ज किए गए थे। सागर सतापुते के खिलाफ हले हुबली पुलिस स्टेशन में 2 मामले दर्ज है। सचिन नरेंद्र के विरुद्ध हले हुबली थाने में 1 मामला दर्ज है। उक्त मामले में आरोपी को ढूंढने में सफल रहे हले हुबली पुलिस इंस्पेक्टर SH यल्लूरा और PSI रुद्रप्पा गुडरी और ASI PB पुलिस कमिश्नर ने पूरे स्टाफ की इस कार्यवाही के लिए सराहना की है। ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದು ಮೊನ್ನೆ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು 16 ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯರು ತಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ 2 ಕಿಡಿಗೇಡಿಗಳು ಒಂದು 2 ವೀಲರಲ್ಲಿ ಆಕೆಯನ್ನು ಹಿಂಬಾಲಿಸಿ ಚುಡಾಯಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಒಂದು ಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಗೆ ಅಡ್ಡಗಟ್ಟುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ನಿನ್ನೆ ದಾಖಲೆ ಮಾಡಿಕೊಂಡಿದ್ದೀವಿ. BNS ಸೇರಿದಂತೆ ಪೋಕ್ಸೋ ಅಪ್ರಾಪ್ತ ಬಾಲಕಿಯಾಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ BNS ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲಿದ್ದಂಥ 2 ಮತ್ತು ಆ ಒಂದು ಗುಂಪಲ್ಲಿದ್ದು ಅವ್ರಿಗೆ ಪರೋಕ್ಷವಾಗಿ ಸಹಕರಿಸಿದಂಥ 3 ಜನ ಸೇರಿದಂತೆ ಒಟ್ಟು 5 ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ. ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 5 ಜನ ಶಂಭು ತಡಸ್, ಸಚಿನ್ ನರೇಂದ್ರ, ಶ್ರೀವತ್ಸ ಬೆಂಡಿಗೇರಿ, ಮೆಹಬೂಬ್ ಹಿತ್ತಲ್ಮನಿ, ಸಾಗರ್ ಸಾತ್ಪುತಿ ಅಂತ ಒಟ್ಟು 5 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಶುಭಮ್ ತಡಸ್ ಅನ್ನೋನ ಮೇಲೆ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ 2 ಪ್ರಕರಣಗಳಿದ್ದಾವೆ. ಸಾಗರ್ ಸತ್ಪುತಿ ಅನ್ನೋ ಮೇಲೆ ಹಳೆ ಹುಬ್ಬಳ್ಳಿಯಲ್ಲಿ 2 ಪ್ರಕರಣ ಇದ್ದಾವೆ. ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋ ಮೇಲೆ 1 ಪ್ರಕರಣ ಇದೆ. ಇದು CCTV ಫುಟೇಜ್ ಆಧರಿಸಿ ಮತ್ತು ಅವರ ಮೊಬೈಲ್ ಕಮ್ಯುನಿಕೇಷನಲ್ಲಿ ಏನು ಕಾನ್ವರ್ಸೇಷನ್ ಆಗಿತ್ತು ಅದನ್ನು ಆಧರಿಸಿ ಒಟ್ಟು 5 ಜನರನ್ನು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈ 5 ಜನರಲ್ಲಿ ಮುಖ್ಯವಾಗಿ 2 ಯಾರಿದ್ದಾರೆ, ಶಂಭು ತಡಸ್ ಮತ್ತು ಮೆಹಬೂಬ್ ಹಿತ್ತಲ್ಮನಿ. ಅವರು ಗಾಡಿಯಲ್ಲಿ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನು ಫಾಲೋ ಮಾಡುವಂಥದ್ದು, ಕಿರಿಕಿರಿ ಉಂಟು ಮಾಡಿರುವಂಥದ್ದು, ಅಡ್ಡಾಕಲಿಕ್ಕೆ ಪ್ರಯತ್ನ ಪಟ್ಟಿರೋದು, ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವ್ರಗಳ ಮೇಲೆ ಇನ್ನೂ ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದೇ ರೀತಿ ಯಾರು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು, ಮಾರ್ಕೆಟ್ಗಳಲ್ಲಿ, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಥರ ಚಟುವಟಿಕೆ ಮಾಡಲಿಕ್ಕೆ ಯಾರ್ಯಾರು ಮುಂದಾಗ್ತಾರೆ ಅದರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ. ಮತ್ತು ಸಾರ್ವಜನಿಕರು ಕೂಡ ಎಲ್ಲಾದರೂ ಈ ಥರ ಹೆಣ್ಮಕ್ಳಿಗೆ, ಹೆಂಗಸರಿಗೆ, ಮಕ್ಕಳಿಗೆ ತೊಂದರೆ ಕೊಡುವಂಥವ್ರು ಯಾರಾದರೂ ಕಂಡು ಬಂದರೆ ಅಂಥ ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ತಿಳಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಭಾಳಷ್ಟು ಬಾರಿ ಯಾಕೆ ಸುಮ್ಮನೆ ಮತ್ತು ಕಿರಿಕಿರಿ ಆಗುತ್ತೆ, ನಮ್ಮ ಹೊರಗಡೆ ಮತ್ತೆ ಹೋಗಬೇಕಾಗುತ್ತೆ, ಕೇಸ್ ಕೊಟ್ಟರೆ ಮತ್ತು ನಮಗೊಂದು ಟಾರ್ಗೆಟ್ ಮಾಡ್ತಾರೆ. ಈ ಥರ ಕೆಲವರು ಪೋಷಕರು ಮುಖ್ಯವಾಗಿ ಆತಂಕ ಪಟ್ಬಿಟ್ಟು ಫಿರ್ಯಾದಿ ಕೊಡದೇ ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆ ಈ ಥರ ಪ್ರಕರಣಗಳನ್ನ ಅತ್ಯಂತ ಗಂಭೀರವಾಗಿ ತಗೊಳುತ್ತೆ. ಇಮಿಡಿಯೇಟಾಗಿ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಮುಂದುವರೆದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕೂಡ ಭಾಳಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ನಾವು ಈ ಮೇನ್ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮತ್ತು ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶನೇ ಮಹಿಳೆಯರು ಮತ್ತು ಯುವತಿಯರು, ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು
ಅವ್ರುಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ. ಅದನ್ನು ಮೀರಿ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ಮಿನೇಟ್ ಸೇರಿದಂತೆ ಗೂಂಡಾ ಕಾಯ್ದೆ ಸೇರಿದಂತೆ ಇನ್ನು ಭಾಳಷ್ಟು ಕ್ರಮಗಳು ತಗೊಳ್ಳೋಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಕೂಡ ಫೈಲ್ಸನ್ನು ಫೈಲಪ್ ಮಾಡಲಾಗುತ್ತೆ. ಈ ಥರ ಯಾರು ರೋಡ್ ರೋಮಿಯೋಗಳ ಥರ ಬೀದಿಲಿ ಸುತ್ತುತ್ತಾರೆ, ಹೆಣ್ಮಕ್ಳಿಗೆ ತೊಂದರೆ. अल्ताफ के कल्दगी की रिपोर्ट।